ಏನು 25% ಆಗಿದೆ, ಅದ್ರ ಮೇಲೆ ಇನ್ನೂ 25% ರೈಸ್ ಆಗುವಂತ ಸಾಧ್ಯತೆಗಳು ತುಂಬಾನೇ ಇದೆ. ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ. ನಾನು ನಿಮ್ಮ ಶಶಿ ಕಿರಣ್. ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಳೆದ ವಿಡಿಯೋದಲ್ಲಿ ತಾನೇ ನಾನು ಒಂದು ಜಿಯೋ ಮತ್ತೆ ಏರ್ಟೆಲ್ ಅನ್ನ ಎರಡನ್ನೂ ಕೂಡ ಕಂಪ್ಯಾರಿಸನ್ ಮಾಡಿ ಎರಡಕ್ಕೂ ಪ್ಲಾನ್ ನಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಯಾವುದು ಕಡಿಮೆ ಪ್ಲಾನ್ಗೆ ಸಿಗುತ್ತೆ, ಯಾವುದು ಹೆಚ್ಚಿಗೆ ಪ್ಲಾನ್ ಸಿಗುತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ವಿಡಿಯೋನ ಮಾಡಿದೆ. ಆದ್ರೆ ಇವತ್ತು ನೆನೆ ತಾನೇ ಅನೌನ್ಸ್ ಆಗಿರುವಂತಹ ಒಂದು ಅನೌನ್ಸ್ಮೆಂಟ್ ಅಲ್ಲಿ ಜಿಯೋ ಅವರು ಕೂಡ ಅವರ ಒಂದು ರೀಚಾರ್ಜ್ ಪ್ಲಾನ್ ಗಳನ್ನ ಹೈಕ್ ಮಾಡಿದ್ದಾರೆ. ಸೊ ಹೌದು ಸ್ನೇಹಿತರೆ, ಎಷ್ಟು ಹೈಕ್ ಮಾಡಿದ್ದಾರೆ, ಏನು ಎತ್ತ, ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾಕೆ ಈ ಒಂದು ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಈ ಎಲ್ಲ ಒಂದು ಕಂಪನಿಗಳು ಬಂದ್ಬಿಟ್ಟು ಅವರ ಒಂದು ರೀಚಾರ್ಜ್ ಪ್ಲಾನ್ ಗಳನ್ನ ಹೈಕ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವೇನಾದ್ರೂ ಇನ್ನೊಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಹೊಡ್ಕೊಳ್ಬಿಟ್ಟು ಕೊಟ್ಟು ತಿಳ್ಕೊಂಡು ಬೆಲೆ ಕನ್ನಡ ನೋಟಿಫಿಕೇಶನ್ ಆನ್ ಮಾಡ್ತೀವಿ. ನಮ್ಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೌದು ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮೇಜರ್ ಆಗಿ ಯಾಕೆ ಈ ಒಂದು ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ವಿಐ ಆಗಿರ್ಬೋದು, ಈ ತರದ ಎಲ್ಲ ಒಂದು ಟೆಲಿಕಾಂ ಕಂಪನಿಗಳು ಕೂಡ ಬಂದು ಆ ಒಂದು ರೀಚಾರ್ಜ್ ಪ್ಲಾನ್ ಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಏನು ರೀಸನ್ ಇಂದ ಈ ಒಂದು ರೀಚಾರ್ಜ್ ಪ್ಲಾನ್ ಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ಯಾವ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನೀವ್ ಅನ್ಕೊಂಡಿರ್ಬೋದು, ಒಂದು 5G ಅನ್ನ ಬಿಡ್ ಮಾಡೋದಕ್ಕೋಸ್ಕರ ಈ ಒಂದು ರೀಚಾರ್ಜ್ ಪ್ಲಾನ್ ಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು 5G ಅನ್ನ ಬಿಡ್ ಮಾಡ್ಬಿಡ್ತಾರೆ, ಇನ್ನೇನು ಕೆಲವೇ ವರ್ಷಗಳಲ್ಲಿ ಅಂದ್ರೆ ಇನ್ನೇನು ಕೆಲವೇ ತಿಂಗಳು, ಮುಂದಿನ ವರ್ಷಗಳಲ್ಲಿ ಅಂದ್ರೆ 2022 ನಮಗೆ 5G ಸಿಕ್ಬಿಡುತ್ತೆ. ಸೊ ಇವಾಗ HK ಫಂಡ್ ಅನ್ನ ಕಲೆಕ್ಟ್ ಮಾಡ್ಬಿಟ್ಟು 5G ಅನ್ನ ಬಿಟ್ಬಿಟ್ಟು ಅದಾದ್ಮೇಲೆ ತಿರ್ಗಾ ಪ್ಲಾನ್ ಅನ್ನ ಕಮ್ಮಿ ಮಾಡ್ಬಿಡ್ತಾರೆ ಅಂತ ನೀವು ಅನ್ಕೊಂಡಿರ್ಬೋದು. ಸೊ ಇದು ಕಂಪ್ಲೀಟ್ ಆಗಿ ತಪ್ಪು ಸ್ನೇಹಿತರೆ. ಯಾವುದೇ ತರ ಈ ಒಂದು ಯೋಚನೆಯನ್ನು ಕೂಡ ಮಾಡಕ್ ಹೋಗ್ಬೇಡಿ. 5G ಬಿಡ್ ಮಾಡೋದು ಬರೀ ಹೆಸರು ಮಾತ್ರ. 5G ಬಿಡ್ ಮಾಡೋದು ಅನ್ನೋದಕ್ಕಿಂತ ಈ ಒಂದು ರೀಚಾರ್ಜ್ ಪ್ಲಾನ್ ಗಳನ್ನ ಹೆಚ್ಚಿಸ್ತಾ ಇರುವಂತ ಹಿಂದಿನ ಕಾರಣ ಬಂದ್ಬಿಟ್ಟು 5G ಬಿಡ್ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಬಂದು ಕಂಪನಿಗಳು ಲಾಸ್ ಅಲ್ಲಿ ನಡೀತಾ ಇದೆ. ಹೌದು ಸ್ನೇಹಿತರೆ, ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ವಿಐ ಆಗಿರ್ಬೋದು. ವಿಐ ತುಂಬಾನೇ ಲಾಸ್ ಅಲ್ಲಿ ನಡೀತಾ ಇದೆ, ಏರ್ಟೆಲ್ ಒಂದು ಮಿಡ್ ರೇಂಜ್ ಲಾಸ್ ಅಲ್ಲಿ ನಡೀತಾ ಇದೆ, ಜಿಯೋ ಈಗ ಒಂದು ಲಾಸ್ ನ ಹಂತಕ್ಕೆ ತಲುಪಿದೆ. ಅಂದ್ರೆ ಜಿಯೋ ಲಾಭವನ್ನ ಬಿಟ್ಬಿಟ್ಟು ಹೆಚ್ಚಿಗೆ ಏನು ಲಾಭ ಆಗ್ತಾ ಇಲ್ಲ, ಒಂದು ಲಾಸ್ ನ ಹಂತಕ್ಕೆ ತಲುಪಿದೆ ಈಗ ತಾನೆ. ಸೊ ಆದ್ರಿಂದಾಗಿ ಈ ಒಂದು ಶೇರ್ ಗಳನ್ನಾಗಿರ್ಬೋದು, ಈ ಒಂದು ಕಂಪನಿಯನ್ನಾಗಿರ್ಬೋದು ಮುನ್ನಡೆಸಿದಕ್ಕೋಸ್ಕರ ಈ ಒಂದು ಲಾಸ್ ಇಂದ ಭರ್ತಿ ಮಾಡಬೇಕಾಗಿದೆ, ಕಂಪನಿಯನ್ನ ಲಾಸ್ ಇಂದ ಮೇಲೆ ಎತ್ತಬೇಕಾಗಿದೆ. ಆದ್ರಿಂದ ಈ ಒಂದು ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ವಡಾಫೋನ್ ಆಗಿರ್ಬೋದು, ವಿಐ ಆಗಿರ್ಬೋದು, ಈ ಎಲ್ಲಾ ಒಂದು ಕಂಪನಿಗಳು ಬಂದ್ಬಿಟ್ಟು ಅವರ ಒಂದು ರೀಚಾರ್ಜ್ ಪ್ಲಾನ್ ಗಳನ್ನ ನಮ್ಮ ಮೇಲೆ ಏರ್ತಾ ಇದ್ದಾರೆ. ಅಂದ್ರೆ ನಾವಿವಾಗ ರೀಚಾರ್ಜ್ ಮಾಡಿಸ್ಕೊಂತೀವಿ, ಇದರಿಂದ ಅವರಿಗೆ ಫಂಡಿಂಗ್ ಆಗುತ್ತೆ, ಫಂಡಿಂಗ್ ಇಂದ ಕಂಪನಿ ಜಾಸ್ತಿ ಆಗುತ್ತೆ, ಅಂದ್ರೆ ಕಂಪನಿಯ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಕಂಪನಿಗೆ ಲಾಭ ಆಗುತ್ತೆ. ಸೊ ಇದೊಂದು ಟ್ರಿಕ್ಸ್ ಅಷ್ಟೇನೆ, ಬೇರೆ ಏನು ಇಲ್ಲ. ಇದ್ರ ಮುಂದೆ ಯಾವುದೇ ತರ 5G ಬಿಡ್ ಮಾಡೋದಾಗಿರ್ಬೋದು, ಬೇರೆ ಯಾವುದೇ ಒಂದು ಕಾರಣಗಳಾಗಿರ್ಬೋದು, ಇದು ಯಾವುದು ಇಲ್ಲ ಸ್ನೇಹಿತರೆ. ಸೊ ನೀವೇನಾದ್ರೂ ತಪ್ಪು ತಿಳ್ಕೊಂಡಿದ್ರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ಅವರೇ ಹೇಳಿರುವಂತ ಪ್ರಕಾರ ವಿಐನವರು, ನಾವು ಈ ಒಂದು ಟೆಲಿಕಾಂ ಕಂಪನಿ ಅಂದ್ರೆ ಟೆಲಿಕಾಂ ಬಿಸ್ನೆಸ್ ಅಲ್ಲಿ ನಮ್ಗೆ ಇರಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ. ಸೊ ನೀವೇನಾದ್ರೂ ಅಂದ್ರೆ ಗೌರ್ಮೆಂಟ್ ಗೆ ಅಪ್ರೋಚ್ ಮಾಡಿರೋದು, ಸೊ ನೀವೇನಾದ್ರೂ ನಮ್ಗೆ ಕಂಪನಿಯ ಒಂದು ರೀಚಾರ್ಜ್ ಪ್ಲಾನ್ ಗಳಲ್ಲಿ ಹೈಕ್ ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು ಈ ಒಂದು ಬಿಸ್ನೆಸ್ ಅನ್ನ ಬಿಟ್ಟು ಬೇರೆ ಬಿಸ್ನೆಸ್ ಅನ್ನ ನೋಡ್ಕೊಂತೀವಿ, ನಮ್ಮ ಒಂದು ಸಿಮ್ ಅನ್ನ ಕ್ಲೋಸ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಮುಂದೆ ಒಂದು ಅಪ್ರೋಚ್ ಅನ್ನ ಇಟ್ಟಿದ್ದಾರೆ. ಸೊ ಗೌರ್ಮೆಂಟ್ ಅವರು ಇದಕ್ಕೆ ಏನಪ್ಪಾ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ, ಇವಾಗ ಈ ಎಲ್ಲ ಒಂದು ಏನು ಕಂಪನಿಯ ಲಾಸ್ ಗಳೇನಿದೆ ಇದೆಲ್ಲದನ್ನು ಕೂಡ ನೋಡ್ಕೊಂಡು ಇದೆಲ್ಲದನ್ನು ಕೂಡ ವ್ಯಾಲ್ಯೂ ಮಾಡಿ, ಟ್ಯಾಲಿ ಮಾಡಿ, ಸೊ ಇವಾಗ ಈ ಒಂದು ನಮ್ಮ ಹತ್ರ ಇರುವಂತಹ ಹೊಸ ಪ್ಲಾನ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ವಿಐ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದು ಹೊಸ ಪ್ಲಾನ್ ಗಳನ್ನೇ ಬಿಟ್ಟಿದೆ. ಇನ್ನು ಜಿಯೋ ಅವರ ಒಂದು ಹೊಸ ಪ್ಲಾನ್ ಗಳು ಬಂದ್ಬಿಟ್ಟು ತುಂಬಾನೇ ಕಾಸ್ಟ್ಲಿ ಆಗಿದೆ. ಒಂದು 20% 25% ವರ್ಗು ಕೂಡ ಜಾಸ್ತಿ ಆಗಿದೆ. ಸೊ ಆ ಒಂದು ಪ್ಲಾನ್ ಗಳನ್ನ ಡಿಸೆಂಬರ್ 1ನೇ ತಾರೀಕಿಂದ ನಮ್ಗೆ ನೀಡ್ತಾರೆ ಅಂತ ಹೇಳ್ಬಿಟ್ಟು ಜಿಯೋದವರು ತಿಳಿಸಿದ್ರೆ. ಸೊ ಇನ್ನು ಡಿಸೆಂಬರ್ 1 ಆಗಿಲ್ಲ, ಇವತ್ತು ಬಂದು 29 ನವೆಂಬರ್ 29. ಈ ಒಂದು ಡೇಟ್ ನಲ್ಲಿ ನೀವೇನಾದ್ರೂ ಬಲ್ಕ್ ರೀಚಾರ್ಜ್ ಗಳನ್ನ ಅಂದ್ರೆ ಜಿಯೋದಲ್ಲೇನು ನೀವು 3 ತಿಂಗಳದ್ದು ಬೇಕಾದ್ರೆ ಎಷ್ಟು ರೀಚಾರ್ಜ್ ಅನ್ನು ಬೇಕಾದ್ರೂ ಮಾಡ್ಕೊಬಹುದು, ಆಮೇಲೆ ನೀವು ಆಕ್ಟಿವೇಟ್ ಮಾಡ್ಕೊಬಹುದು, ಇಲ್ಲ ವೋಚರ್ ಅನ್ನ ಪರ್ಚೇಸ್ ಮಾಡಿ ಆಮೇಲೆ ಬೇಕಾದ್ರೂ ನೀವು ರೀಚಾರ್ಜ್ ಅನ್ನ ಮಾಡ್ಕೊಬಹುದು. ಸೊ ಈ ತರ ಎಲ್ಲ ಒಂದು ಐಡಿಯಾಗಳು, ಪ್ಲಾನ್ ಗಳು ಇದೆ. ಸೊ ನೀವೇನಾದ್ರೂ ರೀಚಾರ್ಜ್ ಅನ್ನ ಮಾಡ್ಕೊಬೇಕು ಅನ್ಕೊಂಡಿದ್ದೀರಾ, ನಿಮ್ಮ ರೀಚಾರ್ಜ್ ಖಾಲಿ ಆಗುತ್ತೆ ಅಂದ್ರೆ ಇವತ್ತೇ ರೀಚಾರ್ಜ್ ಮಾಡ್ಕೊಳ್ಳಿ, ಇವಾಗಲೇ ರೀಚಾರ್ಜ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಸೊ ಸಡನ್ ಆಗಿ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮ್ಗೆ ಪ್ಲಾನ್ ನಲ್ಲಿ ಒಂದು 500 ಇಂದ 1000 ಈ ತರ ಉಳಿಸುತ್ತೆ. ಅಂದ್ರೆ ಬಲ್ಕ್ ರೀಚಾರ್ಜ್ ಮಾಡ್ಕೊಂಡ್ರೆ ನೀವು 1 ಇಯರ್, ಸೊ 9 ಮಂತ್ಸ್ ಈ ತರ ಎಲ್ಲ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮ್ಗೆ 500 ರೂಪಾಯಿ 600 ರೂಪಾಯಿ ಉಳಿಯುತ್ತೆ. ಇಲ್ಲಾಂದ್ರೆ ನಿಮ್ಗೆ ಅದಷ್ಟನ್ನು ಕೂಡ ಖರ್ಚು ಮಾಡಿಸ್ಬಿಡ್ತಾರೆ. ಒಂದು 499 ರೂಪಾಯಿ ಇದ್ದಿದ್ದ ಒಂದು ಪ್ಲಾನ್ ಅನ್ನ 599 ಇದ್ದಿಂದ 699 ಮಾಡಿದ್ದಾರೆ ಜಿಯೋದಲ್ಲಿ. ಸೊ ಇದಿಷ್ಟು. ಸೊ ಇನ್ನೇನು ವಿಐನವರು ಈ ತರ ಹೇಳಿದ್ಮೇಲೆ ಮಿಕ್ತವ್ರಿಗೂ ಕೂಡ ರೈಸ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇವರು ಕೂಡ ಅಪ್ರೋಚ್ ಅನ್ನ ಮಾಡಿದ್ದಾರೆ. ಸೊ ಒಂದು ಇದನ್ನ ಇಟ್ಟಿದ್ದಾರೆ, ಬಿಸ್ನೆಸ್ ಡೀಲ್ ಅನ್ನ ಇಟ್ಟಿದ್ದಾರೆ ಗೌರ್ಮೆಂಟ್ ಮುಂದೆ. ಸೊ ಅವಾಗ ಅವ್ರು ಗೌರ್ಮೆಂಟ್ ನವರು ಎಲ್ಲ ಒಂದು ಪ್ಲಾನ್ ಗಳನ್ನು ಕೂಡ ಜಾಸ್ತಿ ಮಾಡ್ಕೊಟ್ಟಿದ್ದಾರೆ. ಇದೇನು ಒಂದೇ ಅಂತಲ್ಲ, ಎಲ್ಲ ಒಂದು ಕಂಪನಿಯ ಪ್ಲಾನ್ ಗಳು ಕೂಡ ಜಾಸ್ತಿ ಆಗಿದೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ. 5G ಬಿಡ್ ಮಾಡ್ತಾರೆ, 5G ಬಿಡ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗಿದೆ. ಸೊ ಅದಕ್ಕಿಂತ ಮುಂಚೆ ಇವಾಗ ಕೊಡ್ತಿರುವಂತಹ 4G ಸರ್ವಿಸ್ ಅನ್ನೇ ನಾವು ಜಾಸ್ತಿ ಮಾಡ್ತೀವಿ, ಅಂದ್ರೆ 4G ಸರ್ವಿಸ್ ಅನ್ನೇ ಇನ್ನೂ ಇನ್ಕ್ರೀಸ್ ಮಾಡ್ತೀವಿ. ಹಾಗೇನೆ ಈ ಒಂದು ನಮ್ಮ ಹತ್ರ ಇರುವಂತಹ ಸರ್ವಿಸ್ ಗಳನ್ನ ಇನ್ನೂ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು 3 ರಿಂದ 6 ತಿಂಗಳ ಒಳಗಡೆ ಇನ್ನೂ
ಹೆಚ್ಚಿಗೆ ಆಗುವಂಥ ಸಾಧ್ಯತೆಗಳಿದೆ. ಅಂದರೆ ಇವಾಗ ಏನು 25% ಆಗಿದೆ ಅದ್ರ ಮೇಲೆ ಇನ್ನೂ 25% ರೈಸ್ ಆಗುವಂಥ ಸಾಧ್ಯತೆಗಳು ತುಂಬಾನೇ ಇದೆ. ಈ ಒಂದು ರೀಚಾರ್ಜ್ ಪ್ಲಾನ್ಗಳು ಅದ್ರ ಮೇಲೆ 25% ರೈಸ್ ಆಗುವಂಥ ಸಾಧ್ಯತೆಗಳು ತುಂಬಾನೇ ಇದೆ. ಸೊ ನೋಡ್ಕೊಳ್ಳಿ, ಇವಾಗಲೇ ಬಲ್ಕ್ ರೀಚಾರ್ಜ್ ಅನ್ನ ಮಾಡ್ಕೊಳ್ಳಿ. ಇನ್ನು ಮುಂದೆ ನಾವು ಏನು ಫ್ರೀ ಇಂಟರ್ನೆಟ್ ಅನ್ನು ಯೂಸ್ ಮಾಡೋದು ಜಿಯೋದಲ್ಲಿ, ಅಥವಾ ಇನ್ನು ಮುಂದೆ ನಾವೇನು ಈಸಿಯಾಗಿ ಎಲ್ಲ ಒಂದು ಪ್ಲಾನ್ಗಳು ಸಿಕ್ಬಿಡ್ತಾ ಇತ್ತು, ಇಂಡಿಯಾದಲ್ಲಿ ಈಸಿಯಾಗಿ ಇಂಟರ್ನೆಟ್ ಸಿಕ್ಬಿಡ್ತಾ ಇತ್ತು, ನಮಗೆ 21 ರೂಪಾಯಿಗೆ 2 GB ಇಂಟರ್ನೆಟ್ ಎಲ್ಲ ಸಿಗ್ತಾ ಇತ್ತು. ಸೊ ಇನ್ನು ಮುಂದೆ ಆ ಥರ ಇರಲ್ಲ ಸ್ನೇಹಿತರೆ. ಇನ್ನು ಮುಂದೆ ತುಂಬಾನೇ ರೀಚಾರ್ಜ್ ಪ್ಲಾನ್ಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಆದರೆ ಬರ್ತಾ 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 25 ಅಂತ ಹೇರ್ಕೊಂಡು ಹೋಗ್ತಾನೆ ಇರ್ತಾರೆ. ಸೊ ನೀವೇನಾದರೂ ಇನ್ನೂ ರೀಚಾರ್ಜ್ ಮಾಡ್ಕೊಬೇಕು ಅನ್ಕೊಂಡಿದ್ದೀರಾ ಅಂದರೆ ಇವಾಗಲೇ ರೀಚಾರ್ಜ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ನೋಡೋಕ್ಕಾಗಿದೆ. ಧನ್ಯವಾದಗಳು, ಶುಭ ದಿನ, ಬೈ ಫ್ರೆಂಡ್ಸ್.